ಸ್ನೇಹಿತರೆ, ಸಂಖ್ಯಾಶಾಸ್ತ್ರವು ವ್ಯಕ್ತಿಯ ಭವಿಷ್ಯ, ಸ್ವಭಾವ ಹಾಗೂ ವ್ಯಕ್ತಿತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ಸಂಖ್ಯೆ ಒಂದನ್ನು ಹೊಂದಿರುವ ಜನರಿಗೆ 2026ರ ಹೊಸ ವರ್ಷದಲ್ಲಿ ವೃತ್ತಿ ಜೀವನ, ಆರ್ಥಿಕ ವಿಚಾರ ಮತ್ತು ಪ್ರೀತಿಯ ಜೀವನ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವೆಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂದನ್ನು ತಮ್ಮ ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವವರಿಗೆ ಈ 2026ರ ಹೊಸ ವರ್ಷವು ಆರೋಗ್ಯ, ಮನೋಬಲ, ಹಣ, ಪರಾಕ್ರಮ, ಸುಖ, ಸಂತಾನ, ವೃತ್ತಿಜೀವನ, ಕೆಲಸ ಮತ್ತು ವ್ಯಾಪಾರಿಗಳಿಗೆ ಸಂಬಂಧಿಸಿದಂತೆ ಕೆಲವು ಹೊಸ ಹಾಗೂ ವಿಶೇಷವಾದಂತಹ ಬದಲಾವಣೆಗಳನ್ನು ತರುತ್ತದೆ. ಈ 2026ರ ಹೊಸ ವರ್ಷದ ಸಂಖ್ಯೆ 1 ಆಗಿರುತ್ತದೆ. ಸಂಖ್ಯೆ 1ರ ಅಧಿಪತಿ ಗ್ರಹಗಳ ರಾಜನಾಗಿರುವಂತಹ ಸೂರ್ಯದೇವ. ಸೂರ್ಯದೇವನು ಆತ್ಮ, ಧೈರ್ಯ, ಉತ್ಸಾಹ, ನಾಯಕತ್ವ, ಸರ್ಕಾರಿ, ತಂದೆ ಹಾಗೂ ವರ್ಚಸ್ಸನ್ನು ಪ್ರತಿನಿಧಿಸುವಂತಹ ಗ್ರಹವಾಗಿದೆ. ಆದ್ದರಿಂದ ಈ 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 1ನ್ನು ಹೊಂದಿರುವ ಜನರು ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದಲಿದ್ದಾರೆ. ಏಕೆಂದರೆ ಈ ವರ್ಷದ ಸಂಖ್ಯೆ 1 ಆಗಿರುವ ಕಾರಣ ಸಂಖ್ಯೆ 1ನ್ನು ತಮ್ಮ ಜನ್ಮ ಸಂಖ್ಯೆಯನ್ನಾಗಿಯೇ ಹೊಂದಿರುವವರಿಗೆ ಈ 2026ರ ಹೊಸ ವರ್ಷ ವಿಶೇಷವಾಗಿ ಬದಲಾವಣೆಗಳನ್ನು ಮತ್ತು ಹೊಸ ಹೊಸ ಅವಕಾಶಗಳನ್ನು ನೀಡುತ್ತದೆ. ಹಾಗಾಗಿ ಸಂಖ್ಯೆ 1ನ್ನು ಹೊಂದಿರುವ ಜನರು ಅಂದರೆ ಯಾವ ದಿನಾಂಕದಂದು ಹುಟ್ಟಿದವರಿಗೆ ಸಂಖ್ಯೆ 1 ಬರುತ್ತೆ ಅನ್ನೋದು ನಿಮಗೆ ಕುತೂಹಲ ಇದ್ದೇ ಇರುತ್ತೆ. ಈಗ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮ್ಮ ಹುಟ್ಟಿದ ದಿನಾಂಕ 1 ಅಥವಾ 10 ಅಥವಾ 19 ಅಥವಾ 28 ಆಗಿದ್ದರೆ ನಿಮ್ಮ ಜನ್ಮ ಸಂಖ್ಯೆ 1 ಆಗುತ್ತದೆ. ಅಂದರೆ ಈ 9 ಮತ್ತು 1ನ್ನು ಕೂಡಿಸಿದ್ರೆ 10 ಆಗುತ್ತೆ. ಆವಾಗ 1 + 0ಯನ್ನು ಕೂಡಿಸಿದ್ರೆ 1 ಬರುತ್ತೆ. ಈ ರೀತಿ ನಾವು ಸಂಖ್ಯೆಗಳನ್ನು ಪಕ್ಕದಲ್ಲಿ ಇರುವಂಥ ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗಬೇಕು. ಕೊನೆಯಲ್ಲಿ ಅದು ಸಿಂಗಲ್ ನಂಬರ್ ಆಗಿ ಬರಬೇಕು. ಆಗ ಯಾವ ನಂಬರ್ಗಳನ್ನ ಕೂಡಿಸಿದ್ರೆ ಸಿಂಗಲ್ ನಂಬರ್ ಆಗಿ 1 ಬರುತ್ತೆ ಅಂತ ಹೇಳ್ತೀವೋ ಅದು ಜನ್ಮ ಸಂಖ್ಯೆ ಅಂತ ಹೇಳ್ತೀವಿ. ಇಲ್ಲಿ ಸಂಖ್ಯೆ 1 ಯಾರಿಗೆ ಬರುತ್ತೆ ಅಂದರೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು ಮತ್ತು 28ನೇ ತಾರೀಕಿನಲ್ಲಿ ಯಾರು ಹುಟ್ಟಿರ್ತಾರೋ ಅವರ ಜನ್ಮ ಸಂಖ್ಯೆ 1 ಆಗಿರುತ್ತೆ. ಇದು ಸಂಖ್ಯಾಶಾಸ್ತ್ರದ ಒಂದು ಲೆಕ್ಕಾಚಾರ. ಹಾಗಾಗಿ ಈ ಜನರಿಗೆ, ಈ ದಿನಾಂಕಗಳಂದು ಹುಟ್ಟಿದ ಜನರಿಗೆ 2026ರ ಹೊಸ ವರ್ಷದಲ್ಲಿ ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಯಾವೆಲ್ಲ ಸಕಾರಾತ್ಮಕ ಬದಲಾವಣೆಗಳು ಆಗ್ತವೆ ಅನ್ನುವಂತಹ ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಸಂಖ್ಯೆ 1ನ್ನು ಹೊಂದಿರುವ ಜನರಿಗೆ 2026ರ ವರ್ಷವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಇರುತ್ತೆ ಅಂತ ಈಗ ನೋಡೋಣ. ಆರೋಗ್ಯ ಮತ್ತು ಮನೋಬಲದ ದೃಷ್ಟಿಕೋನದಿಂದಾಗಿ ಈ ಹೊಸ ವರ್ಷ ಸಂಖ್ಯೆ 1ನ್ನು ಹೊಂದಿರುವ ಜನರಿಗೆ ಹೊಸ ಉತ್ಸಾಹವನ್ನು ತರುತ್ತದೆ. 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 1ನ್ನು ಹೊಂದಿರುವ ಜನರ ಆತ್ಮಬಲವು ಸಾಕಷ್ಟು ಬಲಗೊಳ್ಳುತ್ತದೆ ಮತ್ತು ಹೆಚ್ಚಾಗುತ್ತದೆ. ಆರೋಗ್ಯ ಉತ್ತಮವಾಗಿರುವುದರಿಂದ ಇವರು ತಮ್ಮ ಕೆಲಸದ ಸ್ಥಳದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಆದರೆ ಅಸಮತೋಲಿತ ಆಹಾರದ ಪ್ರಭಾವದಿಂದಾಗಿ ಹೊಟ್ಟೆಯಲ್ಲಿ ಗ್ಯಾಸ್, ಪೈಲ್ಸ್ ಮತ್ತು ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲಬೇಕಾಗಿ ಬರುತ್ತದೆ. ಹಾಗೆ ಕಣ್ಣಿನಲ್ಲಿ ಯಾವುದಾದರೂ ಸಮಸ್ಯೆಗಳು ಈ ವರ್ಷ ನಿಮ್ಮನ್ನು ಕಾಡುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಸ್ನಾಯುಗಳಲ್ಲಿ ಹೆಚ್ಚು ಬಲ ಇಲ್ಲದ ಕಾರಣ ನಿಮ್ಮ ಕೆಲಸಗಳಲ್ಲಿ ಅಡೆತಡೆ ಉಂಟಾಗಬಹುದು. ಹಾಗಾಗಿ ಸಂಖ್ಯೆ 1ನ್ನು ಹೊಂದಿರುವ ಜನರು ತಮ್ಮ ಆಹಾರದ ಬಗ್ಗೆ ವಿಶೇಷವಾಗಿ ಗಮನವನ್ನು ನೀಡುವುದು ಉತ್ತಮ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜನವರಿ, ಫೆಬ್ರವರಿ, ಮಾರ್ಚ್, ಮೇ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ನಿಮಗೆ ಹೆಚ್ಚು ಶುಭ ಫಲಗಳನ್ನು ನೀಡುತ್ತದೆ. ಆದರೆ ಏಪ್ರಿಲ್, ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಅಶುಭ ಪ್ರಭಾವ ಬೀರಬಹುದು. ಹಾಗಾಗಿ ಆ ಸಮಯದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಇನ್ನು ಸಂಖ್ಯೆ 1ನ್ನು ಹೊಂದಿರುವ ಜನರಿಗೆ 2026ರಲ್ಲಿ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ವೃತ್ತಿ ಜೀವನ, ಯಶಸ್ಸು, ವ್ಯಾಪಾರ, ಹಣ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ 1ನ್ನು ಹೊಂದಿರುವ ಜನರು ಈ ವರ್ಷದಲ್ಲಿ ಹಠಾತ್ತನೆ ಯಶಸ್ಸು ಮತ್ತು ಧನ ಲಾಭವನ್ನು ಗಳಿಸುವುದರೊಂದಿಗೆ ತಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ನಿಮಗೆ ಸಿಗುತ್ತವೆ. ಹಾಗೆ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಮತ್ತು
ಮಹಾದಶೆಯ ಉತ್ತಮವಾಗಿರುವುದರಿಂದ ನಿಮಗೆ ವಿಶೇಷವಾಗಿ ಯಶಸ್ಸು ದೊರಕುವ ಸಂಭವವಿದೆ. ಜೊತೆಗೆ ನಿಮ್ಮ ಬೌದ್ಧಿಕ ಬಲದ ಆಧಾರದ ಮೇಲೆ ನಿಮ್ಮ ಆದಾಯದಲ್ಲಿ ಉತ್ತಮ ವೃದ್ಧಿಯನ್ನು ನೀವು ಕಾಣುತ್ತೀರಿ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿಸ್ತರಣೆಯನ್ನು ಹೊಂದಲು ಈ ವರ್ಷವು ನಿಮಗೆ ಸಕಾರಾತ್ಮಕವಾಗಿರುತ್ತದೆ. ಹಾಗೆ ಈ ಸಂಖ್ಯೆ 1 ಹೊಂದಿರುವ ಜನರು ಸರ್ಕಾರಿ ತಂತ್ರ, ಸೇನೆ, ಸೇವೆ ಅಥವಾ ರಾಜಕೀಯಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ವಿಶೇಷವಾಗಿ ಯಶಸ್ಸು ಲಭಿಸುತ್ತದೆ. ಜೊತೆಗೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಈ ವರ್ಷವು ಸಾಕಷ್ಟು ಶುಭವಾಗಿರುತ್ತದೆ. ಹಾಗೆ ಈ ವರ್ಷದಲ್ಲಿ ವಿಶೇಷವಾಗಿ ನಿಮಗೆ ಹೆಚ್ಚಿನ ಲಾಭ ದೊರಕುತ್ತದೆ. ಬೌದ್ಧಿಕ ಮತ್ತು ಆಧುನಿಕ ಸಾಮರ್ಥ್ಯದಲ್ಲಿ ಆಧಾರದ ಮೇಲೆ ಹೊಸ ಕೆಲಸಗಳು ಅಥವಾ ಹೊಸ ಮಾರ್ಗಗಳು ನಿಮಗೆ ದೊರಕುತ್ತವೆ. ನಿಮ್ಮ ನಾಯಕತ್ವ ಸಾಮರ್ಥ್ಯದಲ್ಲಿ ವೃದ್ಧಿಯಾಗುತ್ತದೆ. ಚಿಕಿತ್ಸೆ, ಕ್ರೀಡೆ, ರಾಜಕೀಯ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ವಿಶೇಷವಾಗಿ ಯಶಸ್ಸು ದೊರಕುತ್ತದೆ. ವೃತ್ತಿ ಜೀವನ, ಹಣ ಅಥವಾ ಕೆಲಸ, ವ್ಯಾಪಾರ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಜನವರಿ, ಫೆಬ್ರವರಿ, ಮಾರ್ಚ್, ಮೇ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ಸಕಾರಾತ್ಮಕ ಫಲಿತಾಂಶ ದೊರಕುತ್ತದೆ. ಹಾಗೆ ಏಪ್ರಿಲ್, ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ನಕಾರಾತ್ಮಕ ಫಲಿತಾಂಶ ಸಿಗಬಹುದು. ಗ್ರಹಗಳು ಮತ್ತು ವಾಹನಕ್ಕೆ ಸಂಬಂಧಿಸಿದಂತೆ ಈ ವರ್ಷದಲ್ಲಿ ಪ್ರಗತಿಯನ್ನು ಕಾಣುವಂತೆ ಮಾಡುತ್ತವೆ. ವಾಹನಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಖರ್ಚು ಎದುರಾಗಬಹುದು. ಭೂಮಿ, ಮನೆಗೆ ಸಂಬಂಧಿಸಿದಂತಹ ಕೆಲಸದಲ್ಲಿ ಪ್ರಗತಿ ದೊರಕುತ್ತದೆ. ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ತಾಯಿಯ ಆರೋಗ್ಯವು ಈ ಸಮಯದಲ್ಲಿ ಸ್ವಲ್ಪ ಚಿಂತೆಗೆ ಕಾರಣವಾಗಬಹುದು. ಹಾಗೆ ಸ್ವಲ್ಪ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಸಂಖ್ಯೆ 1 ಹೊಂದಿರುವ ಜನರಿಗೆ 2026ರಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓದುವ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ವರ್ಷದಲ್ಲಿ ಉತ್ತಮ ಯಶಸ್ಸು ದೊರಕುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಅಧ್ಯಯನದಲ್ಲಿನ ಅಡೆತಡೆಗಳೆಲ್ಲವೂ ದೂರವಾಗುತ್ತವೆ. ಪರಿಶ್ರಮದ ಬಲದಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಈ ವರ್ಷದಲ್ಲಿ ನಿಮಗೆ ಯಶಸ್ಸು ದೊರಕುವ ಸಾಧ್ಯತೆ ಇದೆ. ಹಾಗೆ ಈ ಸಂಖ್ಯೆ 1 ಹೊಂದಿರುವ ಜನರು ತಮ್ಮ ಭೌತಿಕ ಸಾಮರ್ಥ್ಯದ ಆಧಾರದ ಮೇಲೆ ಉತ್ತಮ ಯಶಸ್ಸನ್ನು ಗಳಿಸುತ್ತಾರೆ. ಮತ್ತು ಹೊಸ ಡಿಗ್ರಿಯನ್ನು ಪಡೆಯಲು ಈ ಅವಧಿ ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ. ಮಕ್ಕಳ ಆರೋಗ್ಯ, ಪ್ರಗತಿ ಮತ್ತು ಸಂತೋಷವನ್ನು ನೋಡಿ ಸಂಖ್ಯೆ 1 ಹೊಂದಿರುವ ಜನರ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ. ಈ ಅವಧಿಯಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಮತ್ತು ಮಕ್ಕಳ ಸಂತೋಷದಲ್ಲಿ ವೃದ್ಧಿಯಾಗುವ ಯೋಗ ಕೂಡ ಲಭಿಸುತ್ತದೆ. ಸಂಖ್ಯೆ 1 ಹೊಂದಿರುವ ಜನರಿಗೆ ಪ್ರೀತಿಯ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸಂಖ್ಯೆ 1 ಹೊಂದಿರುವ ಜನರಿಗೆ ವೈವಾಹಿಕ ಜೀವನ ಅಥವಾ ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ 2026ರ ವರ್ಷವು ಸಾಮಾನ್ಯವಾಗಿ ಯಶಸ್ಸನ್ನು ನೀಡುತ್ತದೆ. ಏಕೆಂದರೆ ಈ ವರ್ಷ ಪ್ರಗತಿ ಮತ್ತು ಪರಿವರ್ತನೆಯನ್ನು ಹೊಂದುವುದರೊಂದಿಗೆ ನಿಮ್ಮ ವ್ಯವಹಾರದಲ್ಲಿ ವೃದ್ಧಿಯನ್ನು ಹೊಂದುವ ಯೋಗ ಕೂಡ ಲಭಿಸುತ್ತದೆ. ಆದರೆ ನಿಮ್ಮ ಕಠೋರತೆಯಲ್ಲಿಯೂ ಕೂಡ ವೃದ್ಧಿಯಾಗುತ್ತದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾಧುರ್ಯದ ಕೊರತೆ ಉಂಟಾಗುತ್ತದೆ. ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಚಿಂತೆ ಕಾಡಬಹುದು. ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಸಂಖ್ಯೆ 1 ಹೊಂದಿರುವ ಜನರು ವಿವಾದ ಅಥವಾ ಒತ್ತಡಕ್ಕೆ ಒಳಗಾಗುವ ಸಂಭವವಿದೆ. ಈ ಅವಧಿಯಲ್ಲಿ ನೀವು ಕೆಲಸಗಳಲ್ಲಿ ಹೆಚ್ಚು ತೊಡಗಿರುವ ಕಾರಣ ಸ್ವಲ್ಪ ಸಮಸ್ಯೆ ಎದುರಾಗುವ ಸಂಭವವಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ತುಂಬ ಒಳ್ಳೆಯದು. ಸ್ನೇಹಿತರೆ, 2026ರ ಹೊಸ ವರ್ಷದಲ್ಲಿ ಸಂಖ್ಯೆ 1 ಹೊಂದಿರುವ ಜನರು ಶುಭ ಫಲಗಳ ಪ್ರಾಪ್ತಿಗಾಗಿ ಸೂರ್ಯ ಮತ್ತು ಹನುಮಂತನನ್ನು ವಿಶೇಷವಾಗಿ ಪೂಜಿಸುವುದರಿಂದ ಯಶಸ್ಸು ನಿಮ್ಮದಾಗುತ್ತದೆ. ಹಾಗೆ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಗುರುವಾರದಂದು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ನೀವು ಪಡೆಯುತ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಕೂಡ ನಿಮಗೆ ಯಶಸ್ಸು ಲಭಿಸಲು ಸಾಕಷ್ಟು ಸಹಾಯಕವಾಗುತ್ತದೆ. ಸ್ನೇಹಿತರೆ, ಇದಿಷ್ಟು 2026ರಲ್ಲಿ ಸಂಖ್ಯೆ 1 ಹೊಂದಿರುವಂತಹ
ಜನರಿಗೆ ಅಂದರೆ ಸಂಖ್ಯೆ 1 ನಿಮ್ಮದಾಗಿರಬೇಕು. ಅಂದರೆ ನೀವು ಯಾವ ಯಾವ ಜನ್ಮ ದಿನಾಂಕಗಳಲ್ಲಿ ಯಾವ ಯಾವ ದಿನಾಂಕದಂದು ನೀವು ಹುಟ್ಟಿದರೆ ಮಾತ್ರ ನಿಮ್ಮ ಜನ್ಮ ಸಂಖ್ಯೆ 1 ಆಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಯಾರೆಲ್ಲ ಸಂಖ್ಯೆ 1 ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರ್ತಾರೋ ಅವರಿಗೆಲ್ಲ ಈ 2026ರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಮತ್ತು ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ತಿಂಗಳುಗಳಲ್ಲಿ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗ್ತವೆ, ಯಾವ ತಿಂಗಳಲ್ಲಿ ನಕಾರಾತ್ಮಕ ಫಲಿತಾಂಶಗಳು ಸಿಗ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ನಂಬರು, ಹೊಸ ರಾಶಿ ಭವಿಷ್ಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.